ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಬಾಯ್ಸ್. ಪೌಡರ್ ಗುಲ್ಟು ಖ್ಯಾತಿಯ ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿ KRG ಹಾಗೂ TVF ಅವರ ಪ್ರೊಡಕ್ಷನ್ಸ್ನಲ್ಲಿ ಬಂದಂಥ ಸಿನಿಮಾವೇ ಈ ಪೌಡರ್. ಇವತ್ತು ಆ ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿದೆ. ಆ ಟ್ರೇಲರ್ ನೋಡಿ ನಮಗೆ ಏನಿಸ್ತು ಅಂತ ನೋಡ್ಕೊಂಬರೋಣ ಬನ್ನಿ. 3 ಜನ ಸ್ನೇಹಿತರಿಗೆ ಒಂದು ಟೆಲ್ಕಮ್ ಪೌಡರ್ ಬಾಟ್ಲಿ ಸಿಗುತ್ತೆ. ಆ ಬಾಟ್ಲಿಲಿ ಕೊಕೈನ್ ಅಥವಾ ಹೀರೋಯಿನ್ ಪದಾರ್ಥ ಇರುತ್ತೆ. ಈ ಡ್ರಗ್ಸ್ನ ಟೆಲ್ಕಮ್ ಪೌಡರ್ ಬಾಟ್ಲಿಗೆ ಹಾಕಿ ಸ್ಮಗಲ್ ಮಾಡ್ತಾ ಇರ್ತಾರೆ. ಅದನ್ನು ಮಿಸ್ ಆಗಿ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿರುವ ನಮ್ಮ ನಾಯಕ ನಟ ಅಂದರೆ ದಿಗಂತ್ ಅವರಿಗೆ ಸಿಗುತ್ತೆ. ಅದನ್ನು ಸೇಲ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಆಸೆ ಆಗುತ್ತೆ. ಆ ಸೇಲ್ ಮಾಡುವ ಪ್ರೊಸೆಸ್ನಲ್ಲಿ ಅವ್ರಿಗೆ ಏನೇನಾಗುತ್ತೆ, ಏನೇನು ಅನಾಚಾರ ಆಗುತ್ತೆ, ಯಾರನ್ನ ಮೀಟ್ ಆಗ್ತಾರೆ ಅನ್ನೋದೇ ಸಿನಿಮಾದ ಕತೆ. ಕಾಮಿಡಿ ಥೀಮಲ್ಲಿ ಟ್ರೈ ಮಾಡಿದ್ದಾರೆ ಕತೆನ. ಟ್ರಿಲ್ಲರ್ ಮಾತ್ರ ಫುಲ್ ಫನ್ನಿಯಾಗಿ ಬಂದಿದೆ. ಟ್ರಿಲ್ಲರ್ ನೋಡಿ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೂ ಜನಾರ್ದನ್ ಚಿಕ್ಕಣ್ಣ ಅವರದ್ದು 2ನೇ ಸಿನಿಮಾ. ಆಫ್ಟರ್ ಗುಲ್ಟು ಆದ್ಮೇಲೆ ಒಂದು ಲಾಂಗ್ ಗ್ಯಾಪ್ ನೋಡಿ ಮಾಡಿದಂಥ ಸಿನಿಮಾವಿದು. ಈ ಪೌಡರ್ ಚಿತ್ರದ ಕತೆ ದೀಪಕ್ ವೆಂಕಟೇಶ್ ಅವ್ರದ್ದು. ಈ ಚಿತ್ರದಲ್ಲಿ ಒಂದು ದೊಡ್ಡ ತಾರಾಗಣನೇ ಇದೆ ಅಂತ ಹೇಳ್ಬೋದು. ದಿಗಂತ್, ಧನ್ಯ ರಾಮ್ಕುಮಾರ್, ಶರ್ಮಿಳಾ ಮಾಂಡ್ರೆ, ರಂಗಾಯಣ ರಘು, ಅನಿರುದ್ಧ ಆಚಾರ್ಯ, ಗೋಪಾಲಕೃಷ್ಣ ದೇಶಪಾಂಡೆ, ರವಿಶಂಕರ್ ಗೌಡ, ನಾಗಭೂಷಣ್, ಭರತ್ JB, ಚೂ ಚಿಂಗ್ ಚಾಂಗ್, ಹುಲಿ ಕಾರ್ತಿಕ್ ಹಾಗೂ ಮುಂತಾದವರು ಇದ್ದಾರೆ. ಈ ಚಿತ್ರದ ಮ್ಯೂಸಿಕ್ ಬಂದು ವಾಸುಕಿ ವೈಭವ್ ಅವರು ಮಾಡಿದ್ದಾರೆ. BGM ಮಾತ್ರ ಸೈಕಾಗಿ ಬಂದಿದೆ ಅಂತ ಹೇಳ್ಬೋದು. ಈ ಚಿತ್ರದ ಡೈಲಾಗ್ಸ್ ಬಂದು ತ್ರಿಲೋಕ್ ತ್ರಿವಿಕ್ರಮ್ ಅವ್ರದ್ದು. ಸಿನಿಮಾಟೋಗ್ರಫಿ ಅದ್ವೈತ ಗುರುಮೂರ್ತಿ ಹಾಗೂ ಸಾಗರ್ HG ಅವ್ರದ್ದು. ಇದು ಎಡಿಟಿಂಗ್ ಬಂದು N ಹರಿಕೃಷ್ಣ ಅವ್ರದ್ದು, ಗೌತಮ್ ಅವ್ರದ್ದು. ಯಾಕಪ್ಪ ಅಂತಂದ್ರೆ ಎಡಿಟರ್ನ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ನಶೆಲಿ ಮುಳುಗಿದಾಗ ಪ್ರಪಂಚ ಬೇರೆ ಥರನೇ ಕಾಣಿಸುತ್ತೆ ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ, ಅಲ್ಲಿ ಟ್ರೇಲರಲ್ಲಿ ಬಿಟ್ಕೊಟ್ಟಿದ್ದಾರೆ. ಅದು ಎಡಿಟಿಂಗ್ ಮಾತ್ರ ಸೈಕಾಗಿ ಬಂದಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ಎಡಿಟಿಂಗ್ ಬಗ್ಗೆ ಹೇಳಿದೆ. ರಂಗಣ್ಣ ರಘು ಅವರು ಅಣ್ಣಾಜಿ ಆಗಿ ಮಸ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಸುಲೇಮಾನ್ ಆಗಿ ಸೈಕಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ನಾಗಭೂಷಣ್ ಅವರು ಡಾನ್ ಕ್ಯಾರೆಕ್ಟರ್ಲಿ ಸೈಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ಆಗಿತ್ತು ಈ ಚಿತ್ರದ ಟ್ರೇಲರ್ ರಿವ್ಯೂ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್.